ನಮಸ್ತೆ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಬಿಸಿಬೇಳೆ ಬಾತ್ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಿದ್ದೀನಿ. ನೋಡಿ, ಈ ರೀತಿ ರೆಡಿಯಾಗಿದೆ. ಇದನ್ನು ಯಾವ ರೀತಿ ಮಾಡೋದು ಅಂತ ಬನ್ನಿ ತಿಳ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ ಒಂದು ಬೌಲ್ನಲ್ಲಿ 3/4 ಬೌಲಷ್ಟು ತೊಗರಿಬೇಳೆನ ತಗೊಂಡು ಅದನ್ನು ತೊಳೆದು ಒಂದು 2.5 ಲೋಟದಷ್ಟು, ಅದೇ ಬೌಲ್ನಲ್ಲಿ ಬೇಕಿದ್ರೆ ತೊಗೊಳ್ಳಿ, 2.5 ಲೋಟದಷ್ಟು ನೀರನ್ನ ಹಾಕ್ಕೊಂಡು ಅದಕ್ಕೆ ಅರಿಶಿನ ಪುಡಿ ಹಾಗೆ ಸ್ವಲ್ಪ 1 ಸ್ಪೂನಷ್ಟು ಅಡುಗೆ ಎಣ್ಣೆನ ಸೇರಿಸ್ಕೊಂಡು ಇದನ್ನು ಒಂದು 3 ವಿಸಿಲು ಕೂಗಿಸ್ಕೊಳ್ತೀನಿ. ಇವಾಗ ಕ್ಯಾಪ್ನ ಕ್ಲೋಸ್ ಮಾಡಿ ಒಂದು 3 ವಿಸಿಲ್ನ ಕೂಗಿಸ್ಕೊಳ್ತೀನಿ. ಇದಾದ ನಂತರ ಇನ್ನೊಂದು ಕುಕ್ಕರ್ಗೆ ನಾನು 3/4 ಬೌಲು ತೊಗರಿಬೇಳೆನ ತೊಗೊಂಡಿದ್ದೆ. ಇವಾಗ 1 ಬೌಲಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಇದು ರೇಷನ್ ಅಕ್ಕಿ. ಇದನ್ನು ತೊಳೆದು ಸೇರಿಸ್ಕೊಳ್ತೀನಿ. ಹಾಗೆ ನೋಡಿ, ಸ್ವಲ್ಪ ಹೊತ್ತು ನೆನೆ ಹಾಕಿದ್ರೂ ಪರವಾಗಿಲ್ಲ, ಹಾಗೇನಾದರೂ ಸೇರಿಸ್ಕೊಳ್ಳಿ. ನಾನು ಈ ಬೌಲಲ್ಲಿ 1 ಬೌಲು ಫುಲ್ ಬೌಲು ಅಕ್ಕಿನ ತೊಗೊಂಡಿದ್ದೀನಿ. ಹಾಗೆ 3/4 ಬೌಲು ತೊಗರಿಬೇಳೆ ತೊಗೊಂಡದ್ದು, 1 ಗೆಡ್ಡೆಕೋಸು, 10 ಹುಳ್ಳಿಕಾಯಿ ಇದೆ, 12 ಹುಳ್ಳಿಕಾಯಿ ಇದೆ, 1 ಕ್ಯಾರೆಟು, 1 ಆಲೂಗೆಡ್ಡೆ, 1 ಟೊಮೊಟೊ, ಹಾಗೆ 1 ಕ್ಯಾಪ್ಸಿಕಮ್ನ ತೊಗೊಂಡಿದ್ದೀನಿ, ದಪ್ಪ ಮೆಣಸಿಕಾಯಿನ. ಈ ತರಕಾರಿಗಳು ಮಾತ್ರ ನಾನು ಹೆಚ್ಚಿ ಸೇರಿಸ್ಕೊಳ್ತೀನಿ. ಇದು ಒಣಗಿರೋ ಬಟಾಣಿ ನೆನೆಸ್ಕೊಂಡಿದ್ದೀನಿ ಒಂದು 4 ಗಂಟೆ ಟೈಮು. ಅದನ್ನು ಇವಾಗ ಕುಕ್ಕರ್ಗೆ ಸೇರಿಸ್ತೀನಿ. ಮೊದಲಿಗಿಲ್ಲಿ ನಾನೊಂದು 3 ಲೋಟದಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ಕುಕ್ಕರ್ಗೆ, ಇನ್ನೊಂದು ಕುಕ್ಕರ್ಗೆ. ಇವಾಗ ಈ ತರಕಾರಿ ಹಾಗೆ ಒಣ ಬಟಾಣಿನ ನೆನೆಸ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಳ್ತೀನಿ. ಈ ರೀತಿ ಕುಕ್ಕರ್ಗೆ ಸೇರಿಸ್ಕೊಂಡ ನಂತರ ನಾನು ಅಕ್ಕಿ ತೊಳೆದು ಸ್ವಲ್ಪ ಹೊತ್ತು ನೆನೆಸಿದ್ನಲ್ಲ, ಅದನ್ನು 1 ಬೌಲ್ ಅಕ್ಕಿ ಅದನ್ನು ಸೇರಿಸ್ಕೊಳ್ತೀನಿ. ಸೇರಿಸ್ಕೊಂಡು ಇದನ್ನು 2 ವಿಸಿಲು ಕೂಗಿಸ್ಕೊಳ್ತೀನಿ. ಒಟ್ಟಿಗೆ ನಾನಿಲ್ಲಿ ಅಕ್ಕಿ ಇದು ಎಲ್ಲ ಸೇರಿ 3.5 ಲೋಟದಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ. ಬೌಲಲ್ಲಾದ್ರೂ ಸೇರಿಸ್ಕೋಬೋದು. ಇವಾಗ ಇನ್ನೊಂದು ಬಾಣಲೆಗೆ ನಾನು ಕಡಲೆಕಾಯಿ ಬೀಜನ ಒಂದು 50 ಗ್ರಾಮಷ್ಟು ಅಡುಗೆ ಎಣ್ಣೆಗೆ ಕಡಲೆಕಾಯಿ ಬೀಜ ಸೇರಿಸ್ಕೊಂಡಿದ್ದೀನಿ. ಒಂದು ಸಣ್ಣ ಬೌಲಷ್ಟು ಕಡಲೆಕಾಯಿ ಬೀಜನ ಇದನ್ನು ಫ್ರೈ ಮಾಡಿ ಎತ್ತಿಟ್ಕೊಳ್ತೀನಿ ನಾನು. ಲಾಸ್ಟಲ್ಲಿ ಬಡಿಸುವಾಗ ಇದನ್ನು ಮೇಲಿಂದ ಉದುರಿಸಿ ಕೊಡ್ತೀವಿ, ಇಲ್ಲಾಂದರೆ ಕೊನೆಗೆ ನಾವು ಬಿಸಿಬೇಳೆ ಬಾತ್ಗೆ ಸೇರಿಸ್ಕೋಬೋದು. ಮೊದಲಿಗೆ ಹಾಕಿದ್ರೆ ಮೆತ್ತಗೆ ಆಗುತ್ತೆ ಕಡಲೆಕಾಯಿ ಬೀಜ, ಅದಕ್ಕೋಸ್ಕರ. ಇವಾಗ ಅದೇ ಅಡುಗೆ ಎಣ್ಣೆಗೆ ಸಾಸಿವೆ, ಹಿಂಗು, ಹಾಗೆ 1 ಚಿಕ್ಕ ಬೌಲಲ್ಲಿ ಸಾಂಬಾರು ಈರುಳ್ಳಿ ಬಿಡಿಸಿಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಫ್ರೈ ಆದ ನಂತರ 2 ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು 4-5 ಕಡ್ಡಿಯಷ್ಟು ಕರಿಬೇವು ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. 1 ಚಿಟಿಕೆಯಷ್ಟು ಉಪ್ಪನ್ನ ಸೇರಿಸಿದ್ದೀನಿ, ಈರುಳ್ಳಿ ಬೇಗ ಬೇಯಲಿ ಅಂತ. ಆನಂತರ 1 ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನ ತೊಗೊಂಡಿದ್ದೀನಿ, ಅದನ್ನು ಕಿವುಚಿಟ್ಕೊಳ್ತೀನಿ. ಇವಾಗ ಒಂದೇ ಒಂದು ಟೊಮೊಟೊನ ಸಣ್ಣಕ್ಕೆ ಹೆಚ್ಚಿ ಸೇರಿಸ್ಕೊಂಡೆ. ಹಾಗೆ ಕ್ಯಾಪ್ಸಿಕಮ್ ಇತ್ತಲ್ಲ ಅದನ್ನು ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಇವೆಲ್ಲ ಸ್ವಲ್ಪ ಫ್ರೈ ಆದಾಗ ನಾನಿಲ್ಲಿ ಮನೇಲೇ ಮಾಡಿರೋಂಥ ಬಿಸಿಬೇಳೆ ಬಾತ್ ಪೌಡ್ರನ್ನ ಸೇರಿಸ್ಕೊಂಡಿದ್ದೀನಿ. ನೀವು ಅಂಗಡಿಲಿ ಸಿಗೋ ಅಂಥದ್ದನ್ನಾದ್ರೂ ಬಳಸ್ಕೋಬೋದು. ಇವಾಗ ಹುಣಸೆ ಹಣ್ಣನ್ನು ಕಿವುಚಿ ಹಾಕ್ಕೊಂಡಿದ್ದೀನಿ. ಇವನ್ನೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಇದು ಫ್ರೈ ಆದ ನಂತರ ನಾನು ಬೇಳೆ ಕೂಗಿಸ್ಕೊಂಡಿದ್ನಲ್ಲ, 3 ವಿಸಿಲ್ ಕೂಗಿಸಿರೋ ಬೇಳೆನ ಸೇರಿಸ್ಕೊಳ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಹಾಗೆಯೇ ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೊಳ್ತೀನಿ. ಇದನ್ನು ಉದುರಿಸ್ಕೊಂಡು ನಾವು ಕುಕ್ಕರಲ್ಲಿ ಅನ್ನ ಮತ್ತು ತರಕಾರಿನ ಬೇಯಿಸ್ಕೊಂಡಿದ್ವಲ್ಲ, ಅದಕ್ಕೆ ಇದನ್ನು ಸೇರಿಸ್ಕೊಳ್ತೀನಿ. ಸೇರಿಸ್ಕೊಂಡು ಇದು ಸ್ವಲ್ಪ ತೆಳ್ಳಗೇ ಇರಬೇಕು. ನಾವು ಸ್ವಲ್ಪ ಮೀಡಿಯಮ್ ಆಗಿದ್ರೂ ಆನಂತರ ಗಟ್ಟಿಯಾಗಿಬಿಡುತ್ತೆ. ಸ್ವಲ್ಪ ನೀರಂಗೆ ಮಾಡ್ಕೋಬೇಕು. ಇದಕ್ಕೆ ಕಾಯಿಸಿಟ್ಕೊಂಡಿರೋ ನೀರನ್ನಾದರೂ ಸೇರಿಸಿ, ಅಥವಾ ತಣ್ಣಗಿರೋ ನೀರಾದ್ರೂ ಸ್ವಲ್ಪ ಸೇರಿಸ್ಕೊಳ್ಳಿ. ಸೇರಿಸ್ಕೊಂಡು ನಿಮ್ಗೆ ಯಾವ ಹದ ಬೇಕೋ ಸ್ವಲ್ಪ ತೆಳ್ಳಕ್ಕೆ ಮಾಡ್ಕೊಳ್ಳಿ. ಆನಂತರ ಸ್ವಲ್ಪ ತಣ್ಣಗಾದ ನಂತರ ಗಟ್ಟಿಯಾಗುತ್ತೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತೀನಿ. ಉಪ್ಪನ್ನ ಸೇರಿಸ್ಕೊಂಡ ನಂತರ ಇದು ಚೆನ್ನಾಗಿ ಕುದ್ರೆ ಬಿಸಿಬೇಳೆ ಬಾತ್ ರೆಡಿಯಾಗುತ್ತೆ.
ಚೆನ್ನಾಗಿ ಕುದಿಬೇಕು. ಆವಾಗವಾಗ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಇವಾಗ ರೆಡಿ ಆಯಿತು. ಧನ್ಯವಾದಗಳು.